ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಕಂದಾಯ ಇಲಾಖೆ ವತಿಯಿಂದ ಬಶೆಟ್ಟಹಳ್ಳಿ ಹೋಬಳಿ ಮಟ್ಟದ ಪಿಂಚಣಿ ಅದಾಲತ್ ಹಾಗೂ ಫವತಿ ಖಾತೆ ಆಂದೋಲನ ಕಾರ್ಯಕ್ರಮವನ್ನು ತಹಶೀಲ್ದಾರ್ ಬಿಎನ್ ಸ್ವಾಮಿ, ಗ್ರೇಡ್ 2 ತಹಶೀಲ್ದಾರ್ ಪೂರ್ಣಿಮಾ ಉದ್ಘಾಟಿಸಿದರು. ಪಿಂಚಣಿ ಅದಾಲತ್ ಹಾಗೂ ಫವತಿ ಖಾತೆ ಆಂದೋಲನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹಾಗೂ ಪಿಂಚಣಿ ಬಂದು ನಿಂತಿರುವವರು ಹಾಗೂ ವಿವಿಧ ರೀತಿಯ ಪಿಂಚಣಿ ಪಡೆಯಲು ಒಟ್ಟು 67 ಅರ್ಜಿಗಳು ಹಾಗೂ ಫವತಿ ವಾರಸುದಾರ ಖಾತೆಯ ಒಟ್ಟು 10 ಅರ್ಜಿಗಳು ಸ್ವೀಕೃತಿಯಾಗಿದೆ. ಎಲ್ಲ ಅರ್ಜಿಗಳನ್ನು ಪರಿಶೀಲಿಸಿ ಸೋಮವಾರ ಅರ್ಹರಿಗೆ ಪಿಂಚಣಿ ಆದೇಶ ಪತ್ರಗಳನ್ನು ಫಲಾನುಭವಿಗಳ ಮನೆಗಳಿಗೆ ತಲುಪಿಸಲಾಗುತ್ತದೆ. ಫವತಿ ವಾರಸುದಾರ ಖಾತೆಗೆ ಬಂದಿರುವ ಅರ್ಜಿಗಳನ್ನು ಗ್ರಾಮಾಡಳಿತ ಅಧಿಕಾರಿಗಳು ಗ್ರಾಮಗಳಲ್ಲಿ ಮಹಜರು ಮಾಡಿ ವರದಿ ಬಂದ ನಂತರ 15 ದಿನಗಳಲ್ಲಿ ಫವತಿ ವಾರಸುದಾರರ ಹೆಸರು ಪಹಣಿಯಲ್ಲಿ ನಮೂದಿಸಲಾಗುತ್ತದೆ ಎಂದು ಗ್ರೇಡ್ 2 ತಹಶೀಲ್ದಾರ್ ಪೂರ್ಣಿಮಾ ಹೇಳಿದರು. ಈ ಸಂದರ್ಭದಲ್ಲಿ ಬಶೆಟ್ಟಹಳ್ಳಿ ಹೋಬಳಿ ನಾಡ ಕಚೇರಿ ಉಪ ತಹಶೀಲ್ದಾರ್ ಚೇತನ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಿ.ಬಿ. ವೆಂಕಟೇಶಪ್ಪ, ಸಾಮಾಜಿಕ ಭದ್ರತಾ ಯೋಜನಾಧಿಕಾರಿ ನಾರಾಯಣಸ್ವಾಮಿ, ಬಶೆಟ್ಟಹಳ್ಳಿ ಹೋಬಳಿ ರಾಜಸ್ವ ನಿರೀಕ್ಷಕ ಅಮರೇಂದ್ರ, ನಾಡ ಕಚೇರಿ ಗುಮಾಸ್ತ ಅಕ್ಷಯ್, ಗ್ರಾಮ ಆಡಳಿತ ಅಧಿಕಾರಿಗಳಾದ ನಗದರ್, ರಾಕೇಶ್, ನಂದನ್, ಲಾರೆಸ್, ಗ್ರಾಮ ಸಹಾಯಕರಾದ ಮುನಿಯಪ್ಪ, ನರಸಿಂಹಮೂರ್ತಿ, ಶಿವಕುಮಾರ್, ದ್ಯಾವಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಈ ದಿನ ಏನು ಬಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಅಲ್ಲಿ ಪೆನ್ಷನ್ ಅದಾಲತ್ತು ಮತ್ತು ಫವತಿ ಆಂದೋಲನ ಏನು ನಡೀತಿದೆ, ಇದರಲ್ಲಿ ಗ್ರಾಮಸ್ಥರೆಲ್ಲ ಭಾಗವಹಿಸಿ ಅರೌಂಡ್ 10 ಫವತಿ ವಾರಸು ಖಾತೆ ಅಪ್ಲಿಕೇಶನ್ಸ್ ಬಂದಿತ್ತು ಮತ್ತು 67 ಪೆನ್ಷನಿ, ಅದರಲ್ಲಿ ಹೊಸ ಅಪ್ಲಿಕೇಶನ್ಸ್ ಇದೆ, ಮರು ಮಂಜೂರಾತಿ ಸ್ಥಗಿತಗೊಂಡಿರುವ ಅಪ್ಲಿಕೇಶನ್ಸ್ನ ಮರು ಮಂಜೂರಾತಿ ಕೋರಿ 67 ಅಪ್ಲಿಕೇಶನ್ಸ್ ಕೂಡ ಬಂದಿದೆ. ಈ ಪ್ರೋಗ್ರಾಮ್ ಮಾಡಿದ ಉದ್ದೇಶ ಒಂದೇ, ತಾಲೂಕು ಆಫೀಸ್ಗೆ ಏನು ಜನ ಬರ್ತಾರೆ ಅದನ್ನು ಕಡಿಮೆ ಮಾಡಿ ಗ್ರಾಮದಲ್ಲೇ ಅವ್ರಿಗೆ ಅನುಕೂಲ ಆಗಲಿ ಅಂತ. ಈ ಮುಂಚೆ ನಾವು ಏನು 15 ದಿನ ಹಿಂದ್ಗಡೆ ಕಸ್ಬಾ ಗ್ರಾಮದಲ್ಲೂ ಕಸ್ಬಾ ಹೋಬಳಿಯಲ್ಲೂ ಮಾಡಿದ್ವಿ. ಅದರಲ್ಲೂ ಯಶಸ್ವಿಯಾಗಿ ಅರೌಂಡ್ 100 ಅಪ್ಲಿಕೇಶನ್ಸ್ ಏನು ಬಂದಿತ್ತು ಅಷ್ಟೂ ವಿಲೇವಾರಿ 15 ದಿನದಲ್ಲಿ ಮಾಡಿದ್ದೀವಿ ತಾಲೂಕು ಆಡಳಿತ ವತಿಯಿಂದ. ಇವಾಗ ಈ ದಿನ ಏನು ಬಶೆಟ್ಟಹಳ್ಳಿ ಹೋಬಳಿಯಲ್ಲಿ ಏನು ಈ ಕಾರ್ಯಕ್ರಮ ನಡೆದಿದೆ, ಇದರಲ್ಲಿ ಸುಮಾರು 80 ಅರ್ಜಿ, ಎಲ್ಲ ಸೇರಿ 80 ಅರ್ಜಿ ಬಂದಿರುತ್ತೆ. ಅದರಲ್ಲಿ ಬೇರೆ ಬೇರೆ ಥರದ ಏನು ರಿಕ್ವೆಸಿಷನ್ ಕೂಡ ಬಂದಿದೆ. ಒಂದು ಅಂಗನವಾಡಿ ಕಡೆಯಿಂದನೂ ಒಂದು ಅವ್ರಿಗೆ ಕಟ್ಟಡ ನಿರ್ಮಾಣಕ್ಕಾಗಿ ಅದನ್ನು ಕೂಡ ಸಲ್ಲಿಸಿದ್ದಾರೆ. ಇದಕ್ಕೆ ಏನೇನು ಕ್ರಮ ವಹಿಸಬೇಕು, ಪೆನ್ಷನ್ಸ್ ಎಲ್ಲ 2 ದಿನದಲ್ಲೇ ಮುಕ್ತಾಯ ಮಾಡುವಂಥ ಕ್ರಮ ಎಲ್ಲ ವಹಿಸ್ತೀವಿ. ಇನ್ನು ಫವತಿ ವಾರಸೆ ಖಾತೆ ಏನು ಅದನ್ನು ಮ್ಯಾಕ್ಸಿಮಮ್ 15 ದಿನದಲ್ಲಿ ಅವ್ರಿಗೆ ಫವತಿ ಖಾತೆ ಆಗುವಂಥ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಇನ್ನು ಯಾರ್ಯಾರಿಗೆ ಏನು ಡಾಕ್ಯುಮೆಂಟ್ಸ್ ಇರಲಿಲ್ಲ, ಕೆಲವ್ರಿಗೆ ಅಂಗವಿಕಲರಿಗೆ UDID ಕಾರ್ಡ್ ಇರಲಿಲ್ಲ, ಇನ್ನೂ ಡೆತ್ ಸರ್ಟಿಫಿಕೇಟ್ಸ್ ಇರಲಿಲ್ಲ, ಇಂಥವ್ರಿಗೆ ನಾವೇ ಅದನ್ನು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ತಿಳಿಸಿ ಅದರಿಂದ ಅವ್ರಿಗೆ UDID ಕಾರ್ಡ್ ಬರೆಸಿ ನೆಕ್ಸ್ಟ್ ಪೆನ್ಷನ್ಸ್ ಬರುವಂಥ ವ್ಯವಸ್ಥೆ ಮಾಡೋಕ್ಕೂ ಕ್ರಮ ವಹಿಸಲಾಗುತ್ತದೆ. ಈ ಥರ ಈ ದಿನ ಏನು ಈ ಕಾರ್ಯಕ್ರಮ ನಡೆದಿದೆ, ಇದರಲ್ಲಿ ನಮ್ಮ DTO ಅವರು, ನಮ್ಮ ಡೆಪ್ಯೂಟಿ ತಹಸೀಲ್ದಾರ್ ಅವರು, ನಮ್ಮ ಅಧ್ಯಕ್ಷರು ಮತ್ತು ಗ್ರಾಮ ಆಡಳಿತ ಅಧಿಕಾರಿಗಳು, ಗ್ರಾಮ ಸಹಾಯಕರು ಎಲ್ಲ ಸೇರಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಇದರಲ್ಲಿ ಬಹುಮುಖ್ಯವಾಗಿ ಎಲ್ಲ ಗ್ರಾಮಸ್ಥರು ಭಾಗವಹಿಸಿದ್ದರಿಂದ ಯಶಸ್ವಿಯಾಗಿದೆ. ಇದನ್ನು ಇನ್ನೂ ನೆಕ್ಸ್ಟ್ ಹೋಬಳಿ ಮಟ್ಟದಲ್ಲಿ 15 ದಿನಕ್ಕೊಂದು ಮಾಡುವಂಥ ಕಾರ್ಯಕ್ರಮ ಇದೆ, ಇದನ್ನು ಮಾಡೋಣ. ಸೊ ಎಲ್ಲ BPL ಕಾರ್ಡ್ ಇರೋದು ಪ್ರಮುಖವಾಗಿ ಪಿಂಚಣಿ ಮತ್ತೆ ನಿಮ್ಮ ವಂಶವೃಕ್ಷ ಪ್ರಕಾರವಾಗಿ ಫವತಿ ಖಾತಾ ಆಂದೋಲನ ಮಾಡಿದ್ವಿ. ಇದು ಹೊರತಾಗಿ ಇನ್ನ ಹಲವಾರು ಕಾರ್ಯಕ್ರಮಗಳು ನಮ್ಮ ಕಂದಾಯ ಇಲಾಖೆಯಲ್ಲಿ ಬಾಕಿ ಉಳಿದಿವೆ. ಅದು ತಮಗೂ ಗೊತ್ತು, ನಮಗೂ ಗೊತ್ತು. ಅದಕ್ಕೆ ಈಗ ಸರ್ಕಾರ ಈಗ 2 ಪ್ರಮುಖವಾಗಿ ಮಹದಾತರ ಯೋಜನೆ ನಮ್ಮ ಸಾರ್ವಜನಿಕರಿಗೆ, ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮಾನ್ಯ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ ಸಾಹೇಬರು ಒಂದು ಮಹತ್ತರವಾದ ನಿರ್ಧಾರ ಮಾಡಿದ್ದಾರೆ. ಅದೇನು ಅಂತಂದ್ರೆ ದುರಸ್ತಿ ಮಾಡೋ ಆಂದೋಲನ 1 to 5 ಅಂತ ಏನು ನೀವೆಲ್ಲ ನಮ್ಮ ಕಚೇರಿಗೆ ಅಲಿತಾ ಇದ್ದೀರಲ್ಲ ಪ್ರತಿದಿನ, ನಮ್ಮ ದುರಸ್ತಿ ಆಗಿಲ್ಲ ಸ್ವಾಮಿ, ನಮ್ದೆಲ್ಲ P ನಂಬರ್ ಇದೆ ಅಂತ, ಅದನ್ನ ಅವರೇ ಇನ್ನೂ ನಮ್ಮ ಒಂದು ಪ್ರಕ್ರಿಯೆನ ಸರಳೀಕರಣ ಮಾಡಿ ಆದೇಶ ಬಂದಿದೆ. 3 ದಿನ ಆಯ್ತು ಆದೇಶ ಬಂದು. ಈಗ AC ಕಚೇರಿಗೆ ಹೋಗ್ಬೇಕಿತ್ತು, DDLR ಕಚೇರಿಗೆ ಹೋಗ್ಬೇಕಿತ್ತು, ಅವೆಲ್ಲ ಇಲ್ಲ. ಕೇವಲ ತಹಶೀಲ್ದಾರ್ ಕಚೇರಿಯಲ್ಲೇ 1 to 5 ಮುಗಿದೋಗುತ್ತೆ. ಅದಾದ್ಮೇಲೆ ದುರಸ್ತಿಗೆ ಅಳತೆಗೆ ಕಳಿಸ್ಕೊಡ್ತೀವಿ. ಅವರು ಕೂಡ ಯಾರ್ದು ದಾಖಲೆಗಳಿವೆ, ಅದು ಕೂಡ ಜಾಸ್ತಿ ದಾಖಲೆಗಳು ಇರಬೇಕಾಗಿತ್ತು ಮುಂಚೆ. ಈಗ ಒಂದು 5-6 ದಾಖಲೆಗಳಲ್ಲಿ ಪ್ರಮುಖವಾಗಿ 2 ಅಥವಾ 3 ದಾಖಲೆಗಳಿದ್ರೆ ಸಾಕು ಅಂತ ನಿರ್ಧಾರ ಮಾಡಿದೆ ಸರ್ಕಾರ. ಏನಕ್ಕೆ ಅಂದ್ರೆ ರೈತರಿಗೆ ಹಲವಾರು ವರ್ಷಗಳಿಂದ ಪೆಂಡಿಂಗ್ ಇರೋದನ್ನ ಕ್ಲಿಯರ್ ಆಗಲಿ ಅಂತ. ಅದನ್ನ ಈಗಾಗಲೇ ನೆನೆನೂ ಕೂಡ ಮಿನಿಸ್ಟರ್ ಮೀಟಿಂಗ್ ತಗೊಂಡಿದ್ರು, ನಾವು ಎಲ್ಲ VRIC ಮೀಟಿಂಗ್ ತಗೊಂಡಿದ್ದೀವಿ. ಇನ್ನು
ಮ್ಯಾಕ್ಸಿಮಮ್ 6 ತಿಂಗಳಲ್ಲಿ ಎಲ್ಲ 1 to 5 ಮುಗಿಸ್ತೀವಿ. ಅಳತೆ ಕಾರ್ಯದಲ್ಲಿ ಬಂದಾಗ ಯಾರ್ದು ಮಿನಿಮಮ್ ಡಾಕ್ಯುಮೆಂಟ್ಸ್ ಇರುತ್ತೆ ಅವ್ರದ್ದು ಕಂಪ್ಲೀಟ್ ಆಗುತ್ತೆ. ಇನ್ನು ಉಳಿಕೆ ಯಾರ್ದು ಏನೂ ದಾಖಲೆಗಳಿಲ್ಲ ಅದು ನೈಜವಾಗಿದ್ದರೆ ಮಿಸ್ಸಿಂಗ್ ಕಮಿಟಿಗೆ ಹೋಗಿ ಅಲ್ಲಿ ತೀರ್ಮಾನ ಆಗಿದ ಮೇಲೆ ಆ ದಾಖಲೆಗಳು ಯಾವುದು ಇಲ್ಲ ಅದನ್ನು ಮರುಸೃಷ್ಟಿ ಮಾಡೋದಕ್ಕೆ ಆದೇಶ ಪಡೆದು ಜಿನಿಯನ್ ಆಗಿರೋರನ್ನ ನೆಕ್ಸ್ಟ್ 2ನೇ ಹಂತದಲ್ಲಿ ನಾವು ಮಾಡ್ಕೊಡ್ತೀವಿ. ಈ 1ನೇ ಹಂತದಲ್ಲಿ ನಮ್ಮ ಒಂದು ನಿರೀಕ್ಷೆ ಒಂದು 50% ರೈತರದ್ದು ದುರಸ್ತಿ ಮುಕ್ತ ಆಗುತ್ತೆ, ಹೊಸ ನಂಬರ್ ಬರುತ್ತೆ. ಇನ್ನು ಉಳಿಕೆ 50% 50% ರೈತರದ್ದು 2ನೇ ಹಂತದಲ್ಲಿ ಏನು ದಾಖಲೆಗಳಿಲ್ಲ ಅದನ್ನ ನೋಡಿ 2ನೇ ಹಂತದಲ್ಲಿ ನಾವು ಮಾಡ್ತೀವಿ. ಸೊ ಇದು ನಿಮ್ಗೆ ಮಾಹಿತಿಗೆ ಹೇಳ್ತಾ ಇದ್ದೀನಿ. ಇವತ್ತು ಅದರದ್ದೇನು ಆಂದೋಲನ ಇಲ್ಲ, ಆದರೆ ಅಲ್ಲಿ ನಮ್ಮ ಆಫೀಸಲ್ಲಿ ಮಾಡ್ತಾ ಇದ್ವಿ, ಅದ್ರ ಬಗ್ಗೆ ಗೊತ್ತಿಲ್ಲ. ಆಮೇಲೆ P ನಂಬರಲ್ಲಿ 2ನೇದು ಭೌತಿಕಾತ ಆಂದೋಲನ. ಭೌತಿಕಾತ ಅಂದರೆ ಈಗ ನಿಮ್ಮ ತಾತ ಮುತ್ತಾತ ಅಥವಾ ನಿಮ್ಮ ತಂದೆ ಮರಣ ಹೊಂದಿದ್ರೆ ಅವ್ರ ಹೆಸರಲ್ಲಿ ಪಾಣಿ ಓಡ್ತಾ ಇರ್ತಾರೆ ಜಮೀನಿಗೆ. ಇದುವರೆಗೂ ನೀವು ಏನೇ ಒಂದು ಬರ ಪರಿಹಾರ ಬರೆದ್ರೆ ತಗೊಳ್ಲಿಕ್ಕೆ ಆಗೋದಿಲ್ಲ ಅಥವಾ ಜಮೀನು ಆಧಾರ ಇಟ್ಲಿಕ್ಕೆ ಆಗೋದಿಲ್ಲ. ಭೌತಿಕಾತ ಆಂದೋಲನದಲ್ಲಿ ಜಮೀನಿಗೆ ಸಂಬಂಧಪಟ್ಟಂತೆ ದಾಖಲೆಗಳು ನಿಮ್ಮ ಹೆಸರಿಗೆ ಯಾರು ವಂಶಸ್ಥರಿದ್ದೀರಿ ಅವ್ರ ಹೆಸರಿಗೆ ಆಗ್ತದೆ. ಇಲ್ಲ ಅಂತಂದ್ರೆ ನಿಮಗೆ ಬರ ಪರಿಹಾರ ಬರೋದಿಲ್ಲ, ನೀವು ಜಮೀನ ಆಧಾರ ಇಟ್ಕೊಳಕ್ಕಾಗೋದಿಲ್ಲ ಯಾರೋ. ಆಮೇಲೆ ಈಗಂತೂ ನಾವೆಲ್ಲ ಆಧಾರ್ ಸೀಡಿಂಗ್ ಮಾಡಿದ್ದೀವಿ, ಆಧಾರ್ ಸೀಡಿಂಗ್ ಮಾಡೋದಕ್ಕಾಗೋದಿಲ್ಲ. ಆಧಾರ್ ಸೀಡಿಂಗ್ ಮಾಡಲಿಲ್ಲ ಮಾಡ್ತಿರೋದು ಏನಕ್ಕೆ ಅಂದರೆ ಯಾರೋ ಭೂಕಳ್ಳರು ನಿಮ್ಮ ಜಮೀನ ರಾತ್ರೋರಾತ್ರಿ ಬೇರೆಯವ್ರ ಹೆಸರಿಗೆ ಬೋಗಸ್ ದಾಖಲೆಗಳು ಮಾಡಿ ಸೃಷ್ಟಿ ಮಾಡಿ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನಿಮ್ಮ ಆಧಾರ್ ನಂಬರ್ನ ನಿಮ್ಮ ಪಾಣಿಗೆ ಜೋಡಣೆ ಮಾಡಿದ್ದೀವಿ. ಯಾರಾದರೂ ನಿಮ್ಗೆ ಗೊತ್ತಿಲ್ಲದಂತೆ ಯಾರಾದರೂ ರಿಜಿಸ್ಟರ್ ಮಾಡಿದ್ರೆ ಸುಮ್ಮನೆ ರಿಜಿಸ್ಟರ್ ಆಗಲ್ಲ. ಯಾವ ಆಧಾರ್ ನಂಬರು ಅದಕ್ಕೆ ಜೋಡಣೆ ಆಗಿದೆ ಪಾಣಿಗೆ, ಅವ್ರಿಗೆ ಮೊಬೈಲ್ಗೆ ಒಂದು ನಂಬರ್ OTP ಅಂತ ಬರುತ್ತೆ. ಆ OTP ಬಂದು ಆ OTP ನಂಬರ್ ರಿಜಿಸ್ಟರ್ ಮಾಡ್ಕೊಂಡು ಹೇಳಿದ್ರೆ ಅವ್ರು ರಿಜಿಸ್ಟರ್ ಮಾಡೋಕ್ಕಾಗಲ್ಲ. ಆ ಥರ ವ್ಯವಸ್ಥೆ ಸರ್ಕಾರ ಮಾಡಿದೆ ಇವಾಗ. ಆ ಥರ ವ್ಯವಸ್ಥೆಯಲ್ಲಿ ನೀವು ಒಬ್ರು ಆಗಬೇಕು, ನಿಮ್ಮ ಪಾಣಿನೂ ಕೂಡ ಆಧಾರ್ ನಂಬರ್ಗೆ ಲಿಂಕ್ ಆಗಬೇಕು. ರಾತ್ರಿ ಯಾರೋ ನಿಮ್ಮ ದಾಖಲೆಗಳನ್ನ ಸೃಷ್ಟಿ ಮಾಡಿ ಇನ್ಯಾರೋ ಮಾರಾಟ ಮಾಡಬಾರ್ದು ಅನ್ನೋ ಒಂದು ಇದ್ರೆ ಜವಾಬ್ದಾರಿ ನಿಮಗೆ. ಈ ಕೂಡಲೇ ಭೌತಿಕತೆ ಮಾಡಬೇಕು. ನಿಮ್ಮ ಯಾರು ನಿಜವಾಗ್ಲೂ ಆ ಒಂದು ವಂಶಸ್ಥರಿದ್ದೀರಿ ಅವ್ರ ಹೆಸರಿಗೆ ದಾಖಲೆಗಳು ಮಾಡಿಸ್ಕೊಬೇಕು. ಅದಕ್ಕೆ ಮೇಜರ್ ಆಗಿ ಅಡೆತಡೆ ಬರೋದು ಏನ್ ನಿಮ್ಗೆ ವಂಶವೃಕ್ಷ ತಗೊಬೇಕು. ನನ್ನ ನಾಡಿಗೆ ಆ ವಂಶವೃಕ್ಷದಲ್ಲಿ ಯಾರೆಲ್ಲ ಮರಣ ಹೊಂದಿದ್ದಾರೆ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ತಗೊಂಡ್ರೆ ನಮ್ಮ ಕಚೇರಿಯಲ್ಲಿ ಡೆತ್ ಸರ್ಟಿಫಿಕೇಟ್ ಇದ್ರೆ ನಾವು ಕೊಡ್ತೀವಿ. ಇಲ್ಲ ಅಂತಂದ್ರೆ ಕೂಡಲೇ ನೀವು ನಿಮ್ಮ ವಕೀಲರನ್ನ ಸಂಪರ್ಕಿಸಿ 1 ತಿಂಗಳು ಅಥವಾ 2 ತಿಂಗಳೊಳಗಡೆ ಸಿವಿಲ್ ಕೋರ್ಟಲ್ಲಿ ಕೇಸ್ ಹಾಕಿದ್ರೆ ಅವರು ಡೆತ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ಆರ್ಡರ್ ಮಾಡ್ತಾರೆ. ಒಂದು ಡೇಟು ಇಂಥ ವರ್ಷದಲ್ಲಿ ಅವರು ಮರಣ ಹೊಂದಿದ್ದಾರೆ ಅಂತ ಆ ವರ್ಷಕ್ಕೆ ನಾವು ಡೆತ್ ಸರ್ಟಿಫಿಕೇಟ್ ಕೊಡ್ತೀವಿ. ಅಣ್ಣ ತಮ್ಮದ್ರಲ್ಲಿ ಸಮಸ್ಯೆ ಇದೆ ಮತ್ತೊಂದಿದೆ ಅಂದರೆ ಸಿವಿಲ್ ಕೋರ್ಟಲ್ಲಿ ಕೇಸ್ ಇದೆ ಅಂತಂದರೆ ಇಮಿಡಿಯೇಟ್ ಆಗಿ ನೀವೆಲ್ಲ ಕೂತ್ಕೊಂಡು ರಾಜಿ ಮಾಡಿ ಆ ಸ್ಟೇ ಇದ್ರೆ ಆ ಸ್ಟೇನ ವೆಕೆಟ್ ಮಾಡಿ ನೀವು ವಿಭಾಗ ಮಾಡಿಕೊಂಡು ಅಥವಾ ನೀವೇ ಒಂದು ಒಪ್ಪಿಗೆ ತೊಗೊಂಡು ತಂದು ನಮಗೆ ಕೊಟ್ಟರೆ ನಾವು ಮಾಡ್ಕೊಳ್ತೀವಿ. ಇಲ್ಲ ನೀವೇ ಎಲ್ಲ ಕೇಸ್ ಹಾಕೊತೀರಿ, ನೀವೇ ಸ್ಟೇ ಇಡ್ತೀರಿ ಅಥವಾ ನೀವೇ ಒಪ್ಪಿಗೆ ಇಲ್ಲ ನೀವೇನು ದಾಖಲೆಗಳು ಕೊಡಲ್ಲ ಅಂದರೆ ನಾವು ಹೇಗೆ ಮಾಡೋದು? ಈಗ ನಮ್ಮಲ್ಲಿ ಕೊಡೋಂಥ ದಾಖಲೆಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ನಾವೇ ನಿಮಗೆ ಅಡ್ವೈಸ್ ಮಾಡಿ ಕೊಡಿಸ್ತೀವಿ. ಪಿಂಚಣಿಗಾದರೆ ಭೌತಿಕತೆಗಾದರೆ ದಾಖಲೆಗಳು ನೀವು ಸ್ಟೇ ಹೋಗಿದ್ರೆ ಅಥವಾ ಡೆತ್ ಸರ್ಟಿಫಿಕೇಟ್ ಇಲ್ಲ, ಮರಣ ಪ್ರಮಾಣ ಪತ್ರ ಇಲ್ಲ ಅಂತಂದರೆ ಅವುಗಳನ್ನೆಲ್ಲ ನೀವು ಕೋರ್ಟ್ ಮೂಲಕ ಪಡೆಯೋದಾದರೆ ಅದನ್ನೇ ಕೂಡಲೇ ಪಡೀಬೇಕು. ಏನೋ ಹೆಂಡತಿ ಹೆಸರಿಗೆ ಬರಬೇಕು, ಗಂಡದಿಂದ ಹೆಂಡತಿಗೆ ಬರಬೇಕು ಅಂದರೆ ಮಾಜರ್ ಮಾಡಿ ನಾವು ಮಾಡ್ಬಿಡ್ತೀವಿ. 3-4 ತಲೆಮಾರು ಇರುತ್ತೆ, ಮುತ್ತಾತನ ಹೆಸರು ಪಾಣಿ ಓಡ್ತಾ ಇರುತ್ತೆ. ಆ ವಂಶಸ್ಥರು ಯಾರು ಏನು ಅಂತ ನೀವೇ ಎಲ್ಲ ಕರೆಕ್ಟಾಗಿ ಕೊಡ್ಬೇಕು ನಮಗೆ. ಅವ್ರದ್ದೆಲ್ಲ ಡೆತ್ ಆಗಿರೋ ಡೆತ್ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ಅದಕ್ಕೆ ಪೂರಕ ದಾಖಲೆಗಳನ್ನ ಮತ್ತು ಸಿವಿಲ್ ಕೋರ್ಟಲ್ಲಿ ಒಂದು ಆರ್ಡ್ರನ್ನ ತೊಗೊಂಡು ಅವ್ರದ್ದು ಕೂಡ ಡೆತ್ ಸರ್ಟಿಫಿಕೇಟ್ ಎಲ್ಲ ತೊಗೊಂಡು ಬೇಕು ಕೊಟ್ಟರೆ ಅದನ್ನು ಮಾಡ್ಬೋದು. ಗಂಡನಿಂದ ಹೆಂಡತಿಗೆ ಮಾಡೋದು ತುಂಬ ಈಸಿ. ಅದು ಇತ್ತೀಚೆಗೆ ಆಗಿರುತ್ತೆ ಮರಣ, ನೀವು ತಂದು ಕೊಡ್ತೀರಾ ಡಾಕ್ಯುಮೆಂಟ್ಸ್ ತಂದು ಕೊಟ್ಟರೆ ಇಮಿಡಿಯೇಟಾಗಿ ನಾವು ಮಾಡ್ಕೊಡ್ತೀವಿ. ಅದು ಕೂಡ 15 ದಿವಸ ನೀವು ಕರೆಕ್ಟಾಗಿ ಎಲ್ಲ ಕೊಟ್ಟಾದ್ಮೇಲೆ ನಾವು ಭೂಮಿಯಲ್ಲಿ 15 ದಿವಸಕ್ಕೆ ಚೆಕ್ ಲಿಸ್ಟ್ ಅಂತ ಬರುತ್ತೆ. 2021 ಅಂತ ಜನರೇಟ್ ಆಗುತ್ತೆ. ಅದನ್ನು ಪ್ರಚುರಪಡಿಸ್ತೀವಿ. ಆ ಪ್ರಚುರಪಡಿಸಿದ್ಮೇಲೆ ಮತ್ತೆ ಯಾರಾದರೂ ಅಬ್ಜೆಕ್ಷನ್ಸ್ ಕೊಡ್ತೀವಿ, ಯಾರು ಕೊಡಲಿಲ್ಲ ಅಂದರೆ ಇಮಿಡಿಯೇಟು 16ನೇ ದಿನಕ್ಕೆ ಯಾರು ವಂಶಸ್ಥರು ಇರ್ತೀರಾ, ನೀವು ಯಾರಿಗೆ ವಂಶವೃಕ್ಷದ ಪ್ರಕಾರ ಕೊಟ್ಟಿರ್ತೀರೋ ಅವ್ರ ಹೆಸರು ಪಾಣಿ ಆಗೋದು 16ನೇ ದಿನಕ್ಕೆ. ಸಪೋಸ್ ಯಾರಾದರೂ 15 ದಿನದೊಳಗಡೆ ತಕರಾರು ಕೊಟ್ಟರೆ ಅದು ನನ್ನ ಕೋರ್ಟಿಗೆ ಬರುತ್ತೆ ವಿಚಾರಣೆ ಮಾಡೋದಕ್ಕೆ ಅಥವಾ ಮೇಡಮ್ ಕೋರ್ಟಿಗೆ ಹೋಗುತ್ತೆ. ನಾವು 3 ತಿಂಗಳೊಳಗಡೆ 90 ದಿನದೊಳಗಡೆ ವಿಚಾರಣೆ ಮಾಡಿ ಆದೇಶ ಮಾಡ್ತೀವಿ. ಅವರು ತಕರಾರು ಕೊಟ್ಟಿರೋದು ಏನಾದರೂ ನೈಜವಾಗಿ ದಾಖಲೆಗಳಿದ್ರೆ ತಡೆ ಹಿಡಿತೀವಿ. ಇಲ್ಲ ಅಂತಂದರೆ ಯಾರು ವಂಶಸ್ಥರು ಇರ್ತಾರೆ ಅವ್ರಿಗೆ ಮನವಿಯಂತೆ ವಂಶವೃಕ್ಷದ ಪ್ರಕಾರ ಖಾತೆ ಮಾಡ್ಕೊಡ್ತೀವಿ. ಅಂದರೆ
ಏನು ತಕರಾರಿಲ್ಲ ಅಂದ್ರೆ 16ನೇ ದಿನಕ್ಕೆ ಪಾಣಿ ಬರುತ್ತೆ ನಿಮ್ಮ ವಂಶಸ್ಥರ ಹೆಸರಿಗೆ, ಅಂದ್ರೆ ಈಗಿರೋರ್ಗೆ. ಇಲ್ಲ ತಕರಾರು ಆಯ್ತು ಅಂದ್ರೆ 15 ದಿವಸ ಪ್ಲಸ್ 90 ದಿನ, 105 ದಿನಕ್ಕೆ ನಿಮ್ಮ ಫ್ಯಾಮಿಲಿ ಯಾರು ಹಕ್ಕುದಾರ ಇದ್ದೀರಿ ಅವ್ರ ಹೆಸರು ಪಾಣಿ. ಸೊ ಇದನ್ನ ದಾಖಲೆಗಳನ್ನ ಮಾಡಿಸ್ಕೊಂಡು ಒಂದು. ಎರಡನೇದು ಚೀಟಿ ಖಾತೆ ಆಗಿಲ್ಲ, ಅದು ನನಗೆ ಗಮನಕ್ಕಿದೆ. ಅದನ್ನೆಲ್ಲ ಫಾರೆಸ್ಟ್ NOC ಮತ್ತೆ ADLR ಇಂದ ಕೆಲವ್ರು ಏನ್ ಮಾಡ್ತಾರೆ, ನಮ್ಗೆ 10 ಅರ್ಜಿ ಬಂದ್ರೆ ಅದ್ರಲ್ಲಿ 5 ಅರ್ಜಿ ಬೋಗಸ್ ಇದೆ. ಏನಪ್ಪಾ ಬೋಗಸ್ ಅಂದ್ರೆ, ಯಾರೋ ಬ್ರೋಕರ್ ಹತ್ರ ಸಾಗುವಳಿ ಚೀಟಿ ತಗೊಳೋದು, ಅವ್ರಿಗೆ ಗೊತ್ತಿಲ್ಲ ಅವ್ರು ಬ್ರೋಕರ್ ಕೊಟ್ರ ಮತ್ತೊಬ್ರು ಕೊಟ್ರ, ಇದು ನಿಜವಾದ್ದು ಅಂತ ಅವ್ರು ನಂಬಿಸಿ ಕೊಟ್ಬಿಟ್ಟಿರ್ತಾರೆ. ಪಾಪ ಅವ್ರು ಬರ್ತಾರ, ಅಮಾಯಕಿರ್ತಾರ, ಸ್ವಾಮಿ ನನಗೆ ಸಾಗುವಳಿ ಚೀಟಿ ಇದೆ ಖಾತೆ ಮಾಡ್ಬೇಕು. ನಮ್ಮಲ್ಲಿ ಏನು ದಾಖಲೆ ಇಲ್ಲ, ಪೂರಕ ದಾಖಲೆ ಇರ್ಬೇಕಲ್ಲ, ನಮ್ಮಲ್ಲಿ ಗ್ರಾಂಟ್ ಆಗಿದ್ರೆ ಅದಿರೋದಿಲ್ಲ. ಅಥವಾ ಅವ್ರ ತಾತ ಗ್ರಾಂಟ್ ಮಾಡಿಸ್ಕೊಂಡವನೆ, ದುರಸ್ತಿ ಆಗೋಗಿದೆ, ಮಾರಾಟನೂ ಮಾಡಾಕೋನೆ, ಅದೇ ಸಾಗುವಳಿ ಚೀಟಿ ಇಟ್ಕೊಂಡು ಮೊಮ್ಮಗ ಬರ್ತಾನೆ, ಸ್ವಾಮಿ ನಾನು ಖಾತೆ ಆಗಿಲ್ಲ ಅಂತ. ಆ ತರದ್ದು ಪ್ರಕರಣಗಳು ಜಾಸ್ತಿ ಬರ್ತವೆ. ಹಾಗಾಗಿ ಅಂಥವನ್ನ 30-40 ವರ್ಷದಿಂದ ಖಾತೆ ಆಗ್ತೀರಾ ನಿಜವಾಗ್ಲೂ ಆಗದೆ ಇರೋನ್ನ ನಾನು ಗ್ಯಾರಂಟಿ ಮಾಡಿಸ್ಕೊಡ್ಲಿಕ್ಕೆ ಪ್ರಾಮಾಣಿಕವಾಗಿ ಈಗಾಗಲೇ ಪ್ರಯತ್ನ ಮಾಡಿ ಒಂದಷ್ಟು ಜನ ಮಾಡಿಸು ಕೊಟ್ಟಿದ್ದೀನಿ. ಅದಕ್ಕೆ ಫಾರೆಸ್ಟ್ NOC ತಗೊಂತಾ ಇದ್ದೀನಿ. ADLR ಇಂದ ದುರಸ್ತಿ ಆಗಿ ಹೊಸ ನಂಬರ್ ಆಗಿಲ್ಲ ಈ ಮಂಜೂರಿದಾರನಿಗೆ, ಇದುವರೆಗೂ ಖಾತನೆ ಆಗಿಲ್ಲ ಅನ್ನೋದಕ್ಕೆ ಒಂದು ದಾಖಲೆನ ಅಲ್ಲಿಂದ ತಗೊಂತಾ ಇದ್ದೀನಿ. ನಮ್ಮ ರೆಕಾರ್ಡ್ ರೂಮಲ್ಲಿ ನಾನೇ ಹೋಗಿ ಅದು ನೈಜವಾಗಿದೆಯಾ ಗ್ರಾಂಟ್ ಅಂತ ಪರಿಶೀಲನೆ ಮಾಡಿ, ನನ್ನ ಪ್ರತಿನಿತ್ಯದ ಕೆಲಸದ ಒತ್ತಡದಲ್ಲಿ ಬಿಡುವು ಮಾಡಿ ಬೆಳಗ್ಗೆ 8 ಗಂಟೆ 9 ಗಂಟೆ ಆ ರೀತಿ ಮುಂಜಾನೆ ಹೋಗಿ ಆ ಜಮೀನ್ದಾರ ಯಾರು ಉಳುಮೆ ಮಾಡ್ತಿದ್ದಾನೆ ಮಂಜೂರಿದಾರ, ಅವ್ನು ನಿಜವಾಗ್ಲೂ ಅಲ್ಲಿ ಉಳುಮೆ ಮಾಡ್ತಾ ಇದ್ದಾನ ಇಲ್ಲ ಅಂತ ಅದನ್ನು ಪರಿಶೀಲನೆ ಮಾಡಿ, ಸಾರ್ವಜನಿಕವಾಗಿ ಪ್ರಕಟಣೆ ಮಾಡಿ, ಯಾರ್ದಾದ್ರು ತಕರಾರು ಇದೆಯಾ ಈ ಜಾಗ ಮಂಜೂರಿ ಆಗಿರೋರಿಗೆ ಖಾತೆ ಮಾಡ್ಕೊಡೋದಕ್ಕೆ ಅನ್ನೋ ವಿಚಾರವಾಗಿ ಪ್ರಕಟಣೆ ಮಾಡಿ, ಯಾವುದು ತಕರಾರು ಬರಲಿಲ್ಲ, ಎಲ್ಲ ಕರೆಕ್ಟ್ ಆಗಿದೆ ಅನ್ನೋರಿಗೆ ನಾನು ಮಾಡಿಸ್ಕೊಡೋ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀನಿ. ಹಲವಾರು ಮಾಡಿದ್ದೀನಿ. ಅದು ಇನ್ನು ಒಂದು 2-3 ತಿಂಗಳಲ್ಲಿ ಮ್ಯಾಕ್ಸಿಮಮ್ ಎಲ್ಲರದು ನಿಜವಾದ ರೈತರು ಯಾರ್ದು ಆಗಿಲ್ಲ ಅವ್ರದ್ದು ಮಾಡ್ತೀನಿ. ಇನ್ನು 94C ಇತ್ತು ನಮ್ಮ ತಾಲೂಕದ್ದು, ಅದರಲ್ಲಿ ಕೆಲವ್ರದ್ದು ಮ್ಯಾಕ್ಸಿಮಮ್ ಅರ್ಹರಿರಲಿಲ್ಲ, ಅವ್ರದೆಲ್ಲ ರಿಜೆಕ್ಟ್ ಮಾಡಿದೀವಿ. ಯಾರು ನಿಜವಾಗ್ಲೂ ಅರ್ಹರಿದ್ದಾರೆ, ಅವ್ರ ಕುಟುಂಬಕ್ಕೆ ಸೈಟು ಮನೆ ಎಲ್ಲೂ ಏನೂ ಇಲ್ಲ, ಮನೆ ಮಾತ್ರ ಇದೆ, ಇನ್ನೂ ಅವ್ರಿಗೆ ಹಕ್ಕುಪತ್ರ ಕೊಟ್ಟಿಲ್ಲ, ಅದು ಕೂಡ ಸಾರ್ವಜನಿಕ ಪ್ರಕಟಣೆ ಮಾಡಾಗಿದೆ. ಆ ಒಂದು ಎಲಿಜಿಬಲ್ ಇರುವಂತವ್ರು, ಅರ್ಹರಿರುವಂತವ್ರು, ಅದಕ್ಕೂ ನಾನು ಖುದ್ದಾಗಿ ನಿಯಮಾನುಸಾರ ಸ್ಪಾಟ್ ಹೋಗ್ಲೇಬೇಕು, ನಾನು ಖುದ್ದಾಗಿ ಭೇಟಿ ಮಾಡಬೇಕು, ಅದನ್ನ ನೋಡ್ಬೇಕು. ನೋಡಿ ಅದನ್ನು ಕೂಡ ಈಗೆಲ್ಲ ಕೊನೆ ಹಂತದಲ್ಲಿ ಇದೀವಿ. ಪ್ರಕಟಣೆ ಆಯ್ತು, ಅಳತೆ ಆಯ್ತು, ಎಲ್ಲ NOC ಎಲ್ಲ ಬಂದಿದೆ PDOs ಇಂದ ನನಗೆ. ಅದರಲ್ಲಿ ಯಾರ್ದು ನಿಜವಾಗ್ಲೂ ಕರೆಕ್ಟ್ ಆಗಿದೆ ನಾನು ಸ್ಪಾಟ್ ವಿಸಿಟ್ ಮಾಡ್ಕೊಡೋ ಒಂದು ಕೊನೆ ಹಂತ ಬಾಕಿ ಇದೆ. ಅದನ್ನು ಕೂಡ ಶೀಘ್ರದಲ್ಲೇ ಮುಗಿಸ್ಕೊಡ್ತೀನಿ. ಮೇಬಿ ಇನ್ನು ಒತ್ತುವರಿದ ಬಗ್ಗೆ ಕೆಲವರು ಅರ್ಜಿ ಇಟ್ಕೊಂಡ್ ಬಂದಿರ್ಬೋದು, ಅದರದ್ದು ಹೇಳ್ಬಿಡ್ತೀನಿ. ನಮ್ಮ ಲ್ಯಾಂಡ್ ಬೀಟ್ ಅಂತ ಒಂದು VAಗಳಿಗೆ ಆಪ್ ಕೊಟ್ಟಿದೀವಿ. ಅವ್ರು ಯಾವ್ದೆಲ್ಲ ಒತ್ತುವರಿ ಆಗಿದೆ ಅದನ್ನು ಅಳತೆ ಮಾಡಿ ಈಗಾಗಲೇ ನಮಗೆ ಟೋಟಲ್ ಇಡೀ ತಾಲೂಕಲ್ಲಿ ಎಷ್ಟು ಜಾಗನ, ಸರ್ಕಾರಿ ಜಾಗನ ಅನಧಿಕೃತವಾಗಿ ಒತ್ತುವರಿ ಮಾಡಿದ್ದಾರೆ ಅನ್ನೋ ಮಾಹಿತಿ ನಮ್ಮ ಹತ್ರ ಇದೆ. ಆದ್ರೆ ಸರ್ವೇಯರು ನಮಗೆ ಕೊರತೆ ಇದ್ದಾರೆ. 22 ಸರ್ವೇಯರ್ಗೆ ನನ್ನ ಹತ್ರ ತುಂಬಾ ಕಡಿಮೆ ಜನ ಇದ್ದಾರೆ. ಒಬ್ಬ ತಾಲೂಕು ಸರ್ವೇಯರ್ ಇದ್ದಾನೆ, ಅವನೇ ಅಳತೆ ಮಾಡಬೇಕು. ಹಾಗಾಗಿ ಯಾರು ಸ್ವಯಂ ಪ್ರೇರಿತವಾಗಿ ತೆರವು ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ, ಅಳತೆ ಮಾಡಿಕೊಟ್ರೆ ನಾನು ಈಗಲೇ ಮಾಡ್ಬಿಡ್ತೀನಿ ಅಂತ, ತಕರಾರಿಲ್ಲ ನಂದು ಸ್ವಾಮಿ ಅಂತ ಹೇಳ್ತಾರೆ, ಅಂಥವ್ರದ್ದು ಮೊದಲನೇ ಹಂತದ ತೆರವು ಮಾಡ್ತಾ ಇದ್ದೀನಿ. ನಮಗೆ ಸರ್ಕಾರ ನಿಗದಿ ಮಾಡಿರೋದು 20 ತೆರವು ಮಾಡಬೇಕು ಒಂದು ತಿಂಗಳಿಗೆ ಅಂತ. ಆದ್ರೆ ನಮ್ದು ಮುಂದೆ ಗುರಿ ಜಾಸ್ತಿ ಇದೆ, ಹಾಗಾಗಿ ನಾನು 20 ಆದ್ರೆ ಆಗೋದಿಲ್ಲ, ಇನ್ನೂ ಜಾಸ್ತಿ ಗುರಿ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಅದ್ರ ಮಧ್ಯದಲ್ಲಿ ರಸ್ತೆ ಮ್ಯಾಪ್ ಅಲ್ಲಿ ಅಂದ್ರೆ ನಮ್ಮ ನಕ್ಷೆಯಲ್ಲಿರೋ ರಸ್ತೆ ಒತ್ತುವರಿ ಯಾರಾದ್ರೂ ಇದ್ರೆ ಅದನ್ನು ತೆರವು ಮಾಡೋದಕ್ಕೆ